ಇದೆ, ವೀರಶೈವ ಅಂದ್ರೆ ಶೈವ ಅಂತ. ಇಲ್ಲ, ವೀರಶೈವ ಇದ್ರೆ ಸಿಗಲ್ಲ. ವೀರಶೈವ ಒಪ್ಪೋದಿಲ್ಲ, ಲಿಂಗಾಯತ ಒಂದೇ ಇರ್ಬೇಕು. ಈಗ ನೀವು ಪಂಚಾಚಾರ್ಯರನ್ನು ಒಪ್ಕೊಳ್ಳಲ್ಲೇನ್ರಿ? ಇಲ್ಲ, 100 ಒಳಪಂಗಡಗಳಲ್ಲಿ ಲಿಂಗಾಯತರ 100 ಒಳಪಂಗಡಗಳಲ್ಲಿ ವೀರಶೈವ ಒಂದು ಒಳಪಂಗಡ. ಅದು ಧರ್ಮದ ಜೊತೆಗೆ ವೀರಶೈವ ಲಿಂಗಾಯತ ಅಂತ ಸೇರಿಸುವಂತ ಅವಶ್ಯಕತೆ ಇಲ್ಲ. ಜಾತಿ ಸರ್ಟಿಫಿಕೇಟ್ ಅಥವಾ ಜನ್ಮ ಸರ್ಟಿಫಿಕೇಟ್ ಅಲ್ಲಿ ಲಿಂಗಾಯತ ಅಂತಾನೆ ಇದೆ ರೀ. ನೀವು ರಂಭಾಪುರಿ ಹೌದು, ಲಿಂಗಾಯತ ಅಂತಾನೆ ಇದೆ. ಬರ್ತ್ ಸರ್ಟಿಫಿಕೇಟ್ ಹೌದೌದು, ನಮಗ್ ಗೊತ್ತಿದೆ. ಆ ಎಲ್ಲ ಪಂಚಾಚಾರ 5 ಜಗದ್ಗುರುಗಳ ಸರ್ಟಿಫಿಕೇಟ್ ದಲ್ಲಿ ಲಿಂಗಾಯತ ಅಂತಾನೆ ಇದೆ. ವೀರಶೈವ ಅವಶ್ಯಕತೆ ಇಲ್ಲ. ನೀವು ವೀರಶೈವ ಅನ್ನೋ ಬಾಲಂಗೋಚಿ ಕಟ್ಕೊಂಡ್ರೆ ಅಲ್ಲಿ ಕೆಲಸ ಮುಗೀತು, ನಿಮ್ದು ಚಾಪ್ಟರ್ ಕ್ಲೋಸ್ ಮುಗೀತು. 1000 ವರ್ಷ ಆದ್ರೂ ನಮಗ್ ಮಾನ್ಯತೆ ಸಿಗೋದಿಲ್ಲ. ಹಂಗಾದ್ರೆ ಇವ್ರೆಲ್ಲ ಹೋಗ್ಬೇಕು ಪಾಪ. ಈಗ ವೀರಶೈವ ಮಹಾಸಭಾದವರು ಅವರೆಲ್ಲ ನಾವು ವೀರಶೈವರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ ಅಂತ ಏನ್ ಇವಾಗ ವಾದ ಮಂಡನೆ ಮಾಡ್ತಾ ಇದಾರಲ್ಲ ಸರ್. ಒಂದು ನಾವು ಲಿಂಗಾಯತರು ವೀರಶೈವರು ಅನ್ನೋದು ಬಿಡ್ಬೇಕು ಅವರು. ಅಕ್ಕವ್ರೆ, ಅವ್ರು ಹೇಳೋದ್ರಲ್ಲಿ ಒಂದು ಏನಿದೆ ಅಂದ್ರೆ, ಕರ್ನಾಟಕದಲ್ಲಿ ಎಲ್ಲರೂ ಒಂದೇ ಅಂತ ಹೇಳೋದು ಸರಿ. ಯಾಕೆ ಅಂದ್ರೆ ವೀರಶೈವ ಲಿಂಗಾಯತ ಅನ್ನುವಂತ ಭೇದ ಹುಟ್ಟಿದ್ದೆ 100 ವರ್ಷದಿಂದ. ಹಾನಗಲ್ ಕುಮಾರಸ್ವಾಮಿಗಳು ವೀರಶೈವ ಮಹಾಸಭಾ ಸ್ಥಾಪನೆ ಮಾಡಿದ್ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಇರೋರು ಎಲ್ಲರೂ ಲಿಂಗಾಯತರೇ, ಯಾರು ವೀರಶೈವರೇ ಇಲ್ಲ. ಈಶ್ವರ್ ಖಂಡ್ರೆ ಅವರು ಲಿಂಗಾಯತರು, ಶಾವನೂರು ಶಿವಶಂಕರ ಲಿಂಗಾಯತರು. ಹಂಗಾದ್ರೆ ಸ್ವಾಮಿಗಳ ನಮ್ದು ಧರ್ಮ ಗ್ರಂಥ ಯಾವ್ದ್ರಿ? ನಮ್ಗೆ ವಚನ ಸಾಹಿತ್ಯನೇ ಧರ್ಮ ಗ್ರಂಥ. 770 ಜನ ಶರಣರು ಬರೆದಿಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ಇದೆ. ಸಿದ್ಧಾಂತ ಶಿಖಾಮಣಿ ಅಂತಾರ, ನೀವು ವಚನ ಸಾಹಿತ್ಯ ವಚನ ಶಾಸ್ತ್ರ ಅಂತೀರಿ. ಸೊ ಇಂತ ಗಲಿಬಿಲಿಯಲ್ಲೇ ಎಲ್ಲಾರು ಹೇಳೋದು, ಯಾಕೆ ಹೊಡೆದಾಡ್ತೀರಿ, ಬಿಟ್ಟು ಬಿಡ್ರಿ ಇದನ್ನ ಅಂತ. ಸಿದ್ಧಾಂತ ಶಿಖಾಮಣಿ ಈಗ ನೀವು ಗುರು ವಿರಕ್ತರು ಯಾರ್ಯಾರದಿರಿ ಸ್ವಾಮಿಗಳ? ನೀವು ಗುರು ವಿರಕ್ತರು ಯಾರು ಇದ್ದೀರಿ? ಬಹುದೇವತೋಪಾಸನ, ಏಕದೇವತಾರಾಧನೆ ಸೇರಿದಂತೆ ನಿರಾಕಾರ ದೇವರ ಇಷ್ಟಲಿಂಗ ಪೂಜೆ ನೀವೆಲ್ಲರೂ ಸೇರಿ ನೀವೆಲ್ಲರೂ ಕುತ್ಕೊಂಡು ಒಂದು ತೀರ್ಮಾನಕ್ಕೆ ಬಂದು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಆಯ್ತ್ರಿ. ಮತ್ತ ಹೋದ್ ಸರಿ ಈ ತರ ಇದು ಒಂದು ಸ್ವಾಮಿಗಳದು, ಇನ್ನೊಬ್ರು ಸ್ವಾಮಿ ಅದು, ಒಬ್ರು ಪರ, ಬಿಜೆಪಿ ಪರ, ಕಾಂಗ್ರೆಸ್ ಪರ, ಎಂ ಬಿ ಪಾಟೀಲ್ರ ಪರ, ಈಶ್ವರ್ ಖಂಡ್ರೆ ಪರ, ಯತ್ನಾಳ್ ಪರ, ಆ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ, ಈ ಕಡೆ ವಿಜಯಾನಂದ ಕಾಶ್ಯಪ್ನವ್ರ ಪರ, ಹಿಂಗ್ ಮಾಡಿದ್ರೆ ಇದು ಆಗದ ಕೆಲ್ಸ ರೀ. ನಾವು ಯಾರ ಪರನೂ ಇಲ್ಲ. ಬಸವ ಪರ, ಲಿಂಗಾಯತ ಧರ್ಮದ ಪರ, ಎಲ್ಲರೂ ಲಿಂಗಾಯತ್ರೆ. ಯಾರ್ಯಾರು ಕೊಳ್ಳ ಲಿಂಗ ಕಟ್ಕೊಂಡಾರ, ರಂಭಾಪುರಿ ಸ್ವಾಮಿಗಳು ಲಿಂಗಾಯತ್ರೆ, ಕಾಶಿ ಜಗದ್ಗುರುಗಳು ಲಿಂಗಾಯತ್ರೆ, ಎಲ್ಲ ಸುತ್ತೂರು ಸ್ವಾಮಿಗಳು ಲಿಂಗಾಯತ್ರೆ. ಲಿಂಗಾಯತ್ ಒಂದಂದ್ರೆ ಸಾಕು ಎಲ್ಲ. ಈ ಒಂದು ಸಿದ್ಧಾಂತಕ್ಕೆ ಎಲ್ಲರೂ ಬರಬೇಕು. 100 ಒಳಪಂಗಡಗಳಲ್ಲಿ ವೀರಶೈವನು ಕೂಡ ಒಂದಿದೆ. ಅದು ನಾವು ಹೇಳಲ್ಲ, ಆದ್ರೆ ಅದೊಂದು ಒಪ್ಪಲ್ಲ. ಎಲ್ಲರೂ ಒಪ್ಪಲ್ಲ. ನಾವು ವೇದಗಳಿಗೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ಆಗಮದ ಮೂಗ ಕೊಯ್ಯುವೆ, ತರ್ಕದ ಬೆನ್ನ ಬಾರನೆತ್ತುವೆ ಅಂತ ಹೇಳಿ ನಮ್ಮ ಧರ್ಮಗುರು ಬಸವಣ್ಣವ್ರು ಹೇಳ್ತಾರೆ. ವೇದಗಳಿಗೆ ಹೊರೆಗೆ ಇಕ್ಕುವಂತ ಧರ್ಮ ಇದು. ಚತುರ್ವರ್ಣಗಳನ್ನ ಖಂಡಿಸಿರ್ತಕ್ಕಂಥ ಧರ್ಮ. ಎಲ್ಲಾ ಮಾಡ್ತೀರಿ, ಮತ್ತೆ ಎಲ್ಲಾ ಪೂಜೆ ಮಾಡ್ತೀರಿ. ಗಣೇಶ ಜಯಂತಿ ಇದು ಮಾಡೋದು, ಚತುರ್ಥಿ ಮಾಡೋದು, ವಚನ ಸಾಹಿತ್ಯ ಗೊತ್ತಿಲ್ಲದೆ ಇರುವಂತವ್ರು ಮಾಡ್ತಾರ್ರಿ ಅಕ್ಕರೆ. ನಾವು ಮಾಡೋದಿಲ್ಲ. ನಮ್ಮ ಗಣಪತಿ ಅವ್ರಿಗೆ ಗೊತ್ತಿಲ್ಲ ಲಿಂಗಾಯತ ಧರ್ಮ ಏನು, ವಚನ ಸಾಹಿತ್ಯ ಏನು ಅಂತ. ಅದಕ್ಕೆ ಪ್ರವಚನಗಳು ಮಾಡಿ ಎಲ್ಲಾ ಮಾಡ್ತಾರ್ರಿ. ಪ್ರವಚನಗಳು ಮಾಡಿ ನಾವು ತಿಳಿಸಿದಾಗ ನಮ್ಮ ಶರಣರ ಹುಣ್ಣಿಮೆ ಹಬ್ಬಗಳು ಎಲ್ಲಾನು ನಮ್ಮ ವಚನ ಸಾಹಿತ್ಯದಲ್ಲಿ ಇದೆ. ಅದು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಮಾಡ್ತಾರೆ, ಏನು ಮಾಡಕ್ಕಾಗಲ್ಲ. ಆದ್ರ ನಮ್ಮ ಗಣಪತಿ ಅಂದ್ರಲ್ಲ, ಗಣಾಧೀಶ ಯಾರು ಅಂದ್ರೆ ಬಸವಣ್ಣನವರೇ. ಲಿಂಗಾಯತ ಧರ್ಮಕ್ಕೆ ಗುರು ಯಾರು ಅಂದ್ರೆ ಬಸವಣ್ಣ. ನಮಸ್ಕಾರ ರೀ ಗುರುಗಳ. ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರೆ ನಮಸ್ಕಾರ ರೀ. ಥ್ಯಾಂಕ್ ಯು. ಆಯ್ತು, ಆಲ್ ರೈಟ್. ಎಸ್ ನಾಗೇಂದ್ರ ಬಾಬು ಸರ್, ಏನೋ ಕೇಳ್ಬೇಕಂತಿದ್ರು. ಸ್ವಾಮೀಜಿಗಳ ಜೊತೆ ಮಾತಾಡ್ಬೇಕಾಗಿತ್ತು. ಅವ್ರಿಗೊಂದು ಪ್ರಶ್ನೆ ಇತ್ತು. ನಾವು ಇಷ್ಟೊತ್ತು ತನಕ ಡಿಬೇಟ್ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಬಸವಣ್ಣವರ ಏನು ಆಶೋತ್ತರಗಳು ಏನಿತ್ತು ಅಂತಕ್ಕಂಥ ಒಂದು ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳೋದಾದರೆ, ಇತ್ತೀಚಿನ ದಿನಗಳಲ್ಲಿ ಇದಕ್ಕೊಂದು ರಾಜಕಾರಣದ ಲೇಪನ ಆಗ್ತಾ ಇದೆ ಅಂತಕ್ಕಂಥದ್ದು ದುರಂತ. ಇದು ಅವರ ಹೋರಾಟಗಳನ್ನು ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರು ಯಾವ ಹೋರಾಟ ಬೇಕಾದರೂ ನಡೆಸ್ಬೋದು, ಅವ್ರ ಹಕ್ಕದಿದೆ. ಆದರೆ ಇದಕ್ಕೆ ಯಾಕೆ ರಾಜಕಾರಣದ ಲೇಪನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಅದು ಅವರು ಉತ್ತರ ಕೊಟ್ಟಿದ್ರೆ ನನಗೊಂದು ಸ್ಪಷ್ಟತೆ ಸಿಗ್ತಾ ಇತ್ತು. ಒಂದು ನಿಮಿಷ ಹಾಗಾದ್ರೆ ರಾಜಕಾರಣಿಗಳಾಗಿ ದೂರ್ತಾ ಇದ್ದೀರಿ.
ರಾಜಕಾರಣಿಗಳ ಹೆಸರಲ್ಲಿ ಯಾಕೆ ದೂರ್ತಾ ಇದ್ದೀರಾ ಅವ್ರನ್ನ ಹಾಗಾದ್ರೆ ನೀವು? ಅಲ್ಲ ಅದು ಕೂಡ ಹೇಳ್ಬೇಕಲ್ಲ ಮೇಡಮ್. ಮಾನ್ಯತೆ ಯಾರು ಕೊಡಬೇಕು? ಮಾನ್ಯತೆ ಕೊಡಬೇಕಾಗಿರ್ತಕ್ಕಂಥ ಯಾರು ಮಾನ್ಯತೆ ಸರ್ಕಾರಗಳು ಕೊಡಬೇಕು? ಅದನ್ನ ಸರ್ಕಾರ ಅಂದ್ರೆ ಯಾರು? ನಮ್ಮ ನಾವೇ ಆಯ್ಕೆ ಮಾಡಿ ಹೌದು, ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ದಾರಿ ಬಂದ್ರೆ ನೀವು ಜನಪ್ರತಿನಿಧಿಗಳಂದ್ರೆ ಯಾರು? ಹೌದು ರಾಜಕಾರಣಿಗಳು. ಇಲ್ಲ, ನಾನು ಹೇಳಿದ್ದು ಮತ್ತೆ? ಒಂದು ನಿಮಿಷ, ನಾನು ಆಗ್ಲೇ ನಿಮ್ಗೊಂದು ಪಾಯಿಂಟ್ ಈಗ ಅನ್ನು ನೀವು ನೋಡ್ರಿ, ಹೇಳಿದ್ರೆ ಈಗ ಒಕ್ಕಲಿಗ